ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಸಮರ್ಪಕ ಹಾಸ್ಟೆಲ್ ನಿರ್ವಹಣೆ, ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ಪೋಲು, ಹಾಸ್ಟೆಲ್ಗಳಲ್ಲಿ ಗಾಂಜಾ, ಸಿಗರೇಟ್, ವಿದ್ಯಾರ್ಥಿಗಳ ಹಾಜರಾತಿ ಕ್ಷೀಣ, ಸಚಿವರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ, ಬಯೋಮೆಟ್ರಿಕ್ ಕಡ್ಡಾಯಕ್ಕೆ ಮಾಜಿ ಸಚಿವ ಬಿ ಶಿವರಾಮ್ ಒತ್ತಾಯ. ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಉದ್ಘಾಟನೆ ಕಾರ್ಯಕ್ರಮ, ಅನಧಿಕೃತವಾಗಿ ಮಗು ದತ್ತು ತೆಗೆದುಕೊಂಡ್ರೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ, ಕಾನೂನುಬದ್ಧವಾಗಿ ದತ್ತು ಪಡೆಯಲು ಶಿಕ್ಷಣಾಧಿಕಾರಿ ಕಾಂತರಾಜು ಸಲಹೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ, ಆಡುವಳ್ಳಿ ಸರ್ಕಾರಿ ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಸ್ವರೂಪ್ರಕಾಶ್ ಗುದ್ದಲಿ ಪೂಜೆ, ಸರ್ಕಾರಿ ಶಾಲೆಗಳ ಉಳಿವು ಪ್ರತಿಯೊಬ್ಬರ ಜವಾಬ್ದಾರಿ ಎಂದ ಶಾಸಕರು. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವ ಹಾಸ್ಟೆಲ್ಗಳ ಅವ್ಯವಸ್ಥೆ ಬಗ್ಗೆ ಸಚಿವರಿಗೆ ಮತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಶಿಕ್ಷಣಕ್ಕಿಂತ ನಾನಾ ವ್ಯಸನಗಳಿಗೆ ದಾಸರಾಗಿದ್ದಾರೆ. ಬೀಡಿ, ಸಿಗರೇಟ್, ಗುಟ್ಕಾ ಸೇರಿದಂತೆ ವಿವಿಧ ಅನೈತಿಕ ಚಟುವಟಿಕೆಗಳನ್ನು ಕಲಿತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ವಿಡಿಯೋ ಸಹ ಬಿಡುಗಡೆಯಾಗಿದೆ. ನಾನು ಈ ಸಮಸ್ಯೆಯನ್ನು ತಿಳಿದು ಹಾಗೂ ಪೋಷಕರ ಹೇಳಿಕೆಯನ್ನು ಆಧರಿಸಿ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯರ ಮೂಲಕ ಎಲ್ಲ ಹಾಸ್ಟೆಲ್ಗಳನ್ನು ಪರಿಶೀಲನೆ ಮಾಡಿದ್ದು ಹಾಗೂ ವರದಿಯನ್ನ ಇಲಾಖೆಗೆ ಮತ್ತು ಸಚಿವರಿಗೆ ತಲುಪಿಸಿದ್ದೇನೆ. ಆದರೂ ಸೂಕ್ತ ಕ್ರಮ ಕೈಗೊಳ್ಳಲು ಇಲಾಖೆ ವಿಫಲತೆ ಹೊಂದಿದೆ ಎಂದರು. ಬೇಲೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಡಿ 13 ಹಾಸ್ಟೆಲ್ಗಳು ಕಾರ್ಯನಿರ್ವಹಿಸುತ್ತಿವೆ. 1164 ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳಬಹುದಾಗಿದೆ. ಇದರಲ್ಲಿ 964 ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿದ್ದು, ಆದರೆ ಹಾಜರಾತಿ ಮಾತ್ರ ಕನಿಷ್ಠ ಸಂಖ್ಯೆಯಲ್ಲಿದೆ ಎಂದರು. ಒಂದು ದಿನಕ್ಕೆ ಈ ಎಲ್ಲ ವಸತಿ ಗೃಹಗಳಿಗೆ ಖರ್ಚು 55,330 ರೂಪಾಯಿ ಆಗುತ್ತದೆ. ತಿಂಗಳಿಗೆ 16,59,000 ಆದರೆ ವರ್ಷಕ್ಕೆ 1,95,65,000 ಆಗುತ್ತಿದೆ. ಆದರೆ ಎಲ್ಲ ಹಾಸ್ಟೆಲ್ಗಳು ಆಡಳಿತ ಅವ್ಯವಸ್ಥೆಯಿಂದ ಕೂಡಿದ್ದು, ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ ಎಂದು ಆಗ್ರಹಿಸಿದರು. ಈ ರೀತಿ ನ್ಯೂನತೆಗಳನ್ನು ಅರಿತ ಸರ್ಕಾರ ಬಯೋಮೆಟ್ರಿಕ್ ಸೇವೆಯನ್ನು ಆರಂಭಿಸಿದೆ. ಆದರೆ ಅಸಮರ್ಪಕ ನಿರ್ವಹಣೆಯಿಂದ ಇದು ಸಹ ಹಳ್ಳ ಹಿಡಿದಿದೆ ಎಂದು ದೂರಿದರು. ಬಯೋಮೆಟ್ರಿಕ್ ಜಾರಿಯಾದ ನಂತರ ಅಸಮರ್ಪಕ ನಿರ್ವಹಣೆ ಸಂಬಂಧ ಯಾದಗಿರಿ ಹಾಗೂ ಹುಣಸೂರಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಈ ರೀತಿಯ ಕ್ರಮಗಳು ಬೇಲೂರು ಮತ್ತು ಜಿಲ್ಲೆಯ ಹಾಗೂ ರಾಜ್ಯದ ಹಾಸ್ಟೆಲ್ಗಳಲ್ಲಿ ನಡೆದಿರುವ ಅವ್ಯವಹಾರದ ವಿರುದ್ಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಹೆಚ್ಚಿದೆ ಎಂದರು. HCN ನ್ಯೂಸ್, ಹಾಸನ್. ಬೇಲೂರಿಗೆ ಪದೇ ಪದೇ ಹೋಗ್ತಾ ಇರ್ತಕ್ಕಂಥದ್ದು ನಿರಂತರವಾಗಿದೆ. ಈ ಸಂದರ್ಭದಲ್ಲಿ ಒಂದು ಸಾರಿ ಬಿಕ್ಕೋಡ್ ಗ್ರಾಮಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ ಮಕ್ಕಳು ಆ ವ್ಯವಸ್ಥೆ ಬಗ್ಗೆ ಪೋಷಕರು ದೂರು ತಗೊಂಬರ್ತಾರೆ ದೊಡ್ಡ ಪ್ರಮಾಣದಲ್ಲಿ. ಅಂದರೆ ಯಾವ ರೀತಿಯ ದೂರು ಅಂದರೆ, ಅಲ್ಲಿ ಮಕ್ಕಳು ಶಿಕ್ಷಣಕ್ಕಿಂತ ಹೆಚ್ಚು ಅವ್ರ ನೇರವಾದ ಆರೋಪ ಬೀಡಿ ಸೇದೋದು, ಗುಟ್ಕಾ, ಈ ರೀತಿಯ ಅನೈತಿಕ ವ್ಯವಸ್ಥೆನ ಬಹಿರಂಗಗೊಳಿಸ್ತಾರೆ ಪೋಷಕರು. ನಾವು ಏನಾದರೂ ಅದಕ್ಕೆ ನೈಜ ಉದಾಹರಣೆ ಇದೆಯಾ ಅಂತೇಳಿ ಅವ್ರು ಪ್ರಶ್ನೆ ಮಾಡಿದರೆ ಒಂದು ಆಡಿಯೋನ ರಿಲೀಸ್ ಮಾಡ್ತಾರೆ. ಅವರೇನೆ ಪೋಷಕರು, ನೋಡಿ ನಮ್ಮ ಮಕ್ಕಳು ಹಿಂಗೆ ಮಾತಾಡ್ತಾ ಇರೋದು. ಈ ಥರ ಒಂದು ಅವ್ಯವಸ್ಥೆ ಇದ್ದಾಗ ಹಾಸ್ಟೆಲ್ಗಳಿಗೆ ಕಳಿಸ್ತಕ್ಕಂಥದ್ದು ಸರಿನೇ ತಪ್ಪು? ನಾನೊಬ್ಬ ಪ್ರತಿನಿಧಿ ಅಲ್ಲದಿದ್ದರೂ ಆ ಕ್ಷೇತ್ರಕ್ಕೆ ಸ್ಪರ್ಧಿಸ್ತವನು. ಅವ್ರ ಸಮಸ್ಯೆ ಕೇಳಿದಾಗ ನಾನು ಸಕ್ರಿಯವಾಗಿ ಅದಕ್ಕೆ ಭಾಗವಹಿಸಲೇಬೇಕು. ಹಾಗಾಗಿ ಸ್ವಲ್ಪ ಆಳವಾಗಿ ಹೋದ್ವಿ, ಅವ್ರು ಹೇಳೋದು ಸರಿನೇ ತಪ್ಪೇ ಅಂತ. ಆ ಹಾಸ್ಟೆಲ್ ಪರಿಸ್ಥಿತಿ, ಯಾರಾದರೂ ಅನಧಿಕೃತವಾಗಿ ಮಗುವನ್ನು ಕೊಂಡುಕೊಂಡರೆ ಬಾಲ ನ್ಯಾಯಾಲಯದ ಪ್ರಕಾರ ಕಾನೂನು ಬಾಹಿರವಾಗಿದ್ದು, ಅನಧಿಕೃತ ಮಕ್ಕಳ ಮಾರಾಟ ಎಂದು ಪರಿಗಣಿಸಿ ಅಂತಹವರಿಗೆ 5 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದೆಂದು ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಕಾಂತರಾಜ್ ತಿಳಿಸಿದರು. ಹಾಸನ ನಗರದ ಹೊರವಲಯ ಗವಿನಹಳ್ಳಿ ಬಳಿ ಇರುವ ಕಾಮಧೇನು ವೃದ್ಧಾಶ್ರಮದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 50 ವರ್ಷ ಒಳಗಿರುವವರಿಗೆ ನಾವು 2 ವರ್ಷ ಮೇಲ್ಪಟ್ಟ ಮಕ್ಕಳನ್ನ ದತ್ತು ಕೊಡಲಾಗುವುದು. ಪುರುಷ ಪೋಷಕರಿಗೆ ಹೆಣ್ಣು ಮಕ್ಕಳನ್ನ ದತ್ತು ಕೊಡಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಪುರುಷ ಆಗಿರುವ ಏಕ ಪೋಷಕರಿಗೆ ಹೆಣ್ಣು ಮಕ್ಕಳನ್ನ ಯಾವ ಕಾರಣಕ್ಕೂ ದತ್ತು ಕೊಡೋದಿಲ್ಲ. ಗಂಡು ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವ ಬಗ್ಗೆ ಮಾನದಂಡದಲ್ಲಿ ಗಮನಿಸಬೇಕಾಗುತ್ತದೆ. ರಿಜಿಸ್ಟರ್ ಮಾಡಿದ ಮೇಲೆ ತನಿಖೆಗಾಗಿ ಸ್ಥಳಕ್ಕೆ ಬಂದು HRS ಮಾಡಲಾಗುವುದು. ಓಂ ತನಿಖೆಯಲ್ಲಿ ಇವರಿಗೆ ಮಗುವನ್ನ ಕೊಡಬಹುದೆಂದು ನಮ್ಮ ಸೋಷಿಯಲ್ ವರ್ಕರ್ ನಿರ್ಧರಿಸಿದ ಮೇಲೆ ಆ ರಿಪೋರ್ಟ್ ಅನ್ನು ಆನ್ಲೈನ್ನಲ್ಲಿ ದಾಖಲು ಮಾಡಿದ ನಂತರ ಸೀನಿಯಾರಿಟಿ ಆರಂಭವಾಗುತ್ತದೆ ಎಂದರು.
ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಆಸೆ ಆಮಿಷಗಳಿಗೊಳಗಾಗಿ ಮಗು ಕೊಂಡುಕೊಳ್ಳುವುದು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗುತ್ತದೆ. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ತೆಗೆದುಕೊಂಡರೆ ಮಗುವಿಗೆ ಉತ್ತಮ ಭವಿಷ್ಯ ರೂಪಿಸಬಹುದೆಂದು ಸಲಹೆ ನೀಡಿದರು. ಇದೇ ವೇಳೆ ಕಾಮಧೇನು ವೃದ್ಧಾಶ್ರಮದ ಎಂ ಮಾಧವ ಶೆಣೈ, ಸಂಪನ್ಮೂಲ ವ್ಯಕ್ತಿ ಅನುಪಮ, ಗೌರವಾಧ್ಯಕ್ಷ ಮುತ್ತತ್ತಿ ರಾಜಣ್ಣ, ನಿರ್ದೇಶಕರಾದ ಎನ್ಎಸ್ ಕೃಷ್ಣಾಯಂಗಾರ್, ಶಬೀರ್ ಅಹಮದ್, ಆನಂದ್ ಬಾಗಡೆ ಭಾಗವಹಿಸಿದ್ರು. HCN ನ್ಯೂಸ್ ಹಾಸನ್. 50 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ನಾವೇನು ಮಾಡ್ತೀವಿ, 2 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳನ್ನು ಕೊಡ್ತೀವಿ, 4 ವರ್ಷ ಒಳಗಡೆ ಇರ್ತಕ್ಕಂಥ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಈ ಕ್ರೈಟೀರಿಯಾದಲ್ಲಿ ಪುರುಷ ಪೇರೆಂಟ್ಸಿಗೆ ಹೆಣ್ಣು ಮಕ್ಕಳನ್ನು ದತ್ತು ಕೊಡೋಕ್ಕೆ ಪ್ರಾವಿಷನ್ ಇಲ್ಲ ಕಾನೂನಿನಲ್ಲಿ. ಪುರುಷ ಆಗಿರ್ತಕ್ಕಂಥ ಏಕ ಪೋಷಕರಿಗೆ ಹೆಣ್ಣು ಮಕ್ಕಳನ್ನು ದತ್ತು ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಪ್ರಾವಿಷನ್ ಇಲ್ಲ. ಆದರೆ ಏಕಪೋಷಕ ಪುರುಷ ಗಂಡು ಮಗುವನ್ನು ದತ್ತು ತಗೋಬಹುದು. ಇದು ಏಜ್ ಕ್ರೈಟೀರಿಯಾ ಮತ್ತು ಇದ್ರದ್ದು ಮಾನದಂಡದಲ್ಲಿ ನಾವು ಗಮನಿಸಬೇಕಾಗ್ತದೆ. ಇನ್ನೊಂದು, ನಾವು ಕಾರಾದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಕಾರಾದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನಾವು ಒಂದು ಹೋಮ್ ಎಂಕ್ವೈರಿ ಅಂತ ಬರ್ತೇವೆ, HSR ಅನ್ನ ಮಾಡ್ತೇವೆ. ಹಾಸನ ನಗರದ ಆಡುವಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಶಂಕುಸ್ಥಾಪನೆ ನೆರವೇರಿಸಿದರು. ಹಾಸನ ನಗರಸಭೆ 2ನೇ ವಾರ್ಡಿನ ಸದಸ್ಯ ಮಂಜುನಾಥ್, 4ನೇ ವಾರ್ಡ್ನ ಸದಸ್ಯ ವಾಸು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಅವರ ಸಮ್ಮುಖದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಭೂಮಿ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಆಡುವಳಿ ಬಡಾವಣೆಯಲ್ಲಿ ಪ್ರಾಥಮಿಕ ಶಾಲೆ ಇದ್ದು ದುರಸ್ತಿ ಹಂತದಲ್ಲಿದೆ. ಈಗಾಗಲೇ 10 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಅವರ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಎಂದರು. 5 ಲಕ್ಷ ಶಾಸಕರ ಅನುದಾನ ಹಾಗೂ 5 ಲಕ್ಷ ಜಿಲ್ಲಾ ಪಂಚಾಯಿತಿ ಅನುದಾನದ ಅಡಿಯಲ್ಲಿ 10 ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು, ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಕಟ್ಟಡ ನಿರ್ಮಾಣ ಹಾಗೂ ದುರಸ್ತಿ ಕಾರ್ಯಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದರು. ಈ ಹಿಂದೆ ಮಳೆಗಾಲದಲ್ಲಿ ಆಡುವಳಿ ಶಾಲೆ ಗೋಡೆ ಕುಸಿದು ಅವಘಡಗಳು ಸಂಭವಿಸಿದೆ. ಈ ಹಿನ್ನೆಲೆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಶಾಲೆಗೆ ನೂತನ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳೀಯರ ಮನವಿ ಮೇರೆಗೆ ಕಟ್ಟಡ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿರುವ ಸರ್ಕಾರಿ ಶಾಲೆಗಳ ದುರಸ್ತಿ ಕಾರ್ಯಕ್ಕೆ CSR ಫಂಡ್ ಬಳಸಿ ದುರಸ್ತಿ ಕಾರ್ಯ ಪ್ರಾರಂಭಿಸಬೇಕು. ಸರ್ಕಾರಿ ಶಾಲೆಗಳ ಉಳಿವು ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮತ್ತು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ಇದೇ ವೇಳೆ ಮುಖಂಡರಾದ ಭಾನು ಪಟೇಲ್, ಸುನಿಲ್, ಯೋಗೇಶ್, ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಆಡುವಳ್ಳಿ ಕಿರಿಯ ಪ್ರಾಥಮಿಕ ಶಾಲೆ ಬಹುದಿನಗಳಿಂದ ನಮ್ಮ ನಗರಸಭೆ ಸದಸ್ಯರು ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಶಾಲೆಯ ಎಲ್ಲ ಮುಖ್ಯಸ್ಥರು ಸೇರಿ ಭಾಳ ದೊಡ್ಡ ಶಾಲೆ, ಒಳ್ಳೆ ಶಾಲೆಗೆ ತುಂಬ ಮಕ್ಕಳು ಕೂಡ ಬರ್ತಾಯಿದ್ದಾರೆ. ಶಾಲೆ ಕಟ್ಟಡ ಭಾಳ ದುರಸ್ತಿಲಿದೆ. ದುರಸ್ತಿ ಅಂದರೆ ಅದು ರಿಪೇರಿ ಮಾಡಲಿಕ್ಕೂ ಸಾಧ್ಯ ಆಗದಂಥ ಸ್ಥಿತಿಲಿದೆ. ಅದಕ್ಕೆ ಸಂಪೂರ್ಣವಾಗಿ ಅದು ನೆಲಸಮ ಮಾಡಿ ಹೊಸದಾಗಿ ಕಟ್ಟಬೇಕು. ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಕೂಡ ಹೊಸ ಕಟ್ಟಡ ಕಟ್ಟಲಿಕ್ಕೆ ಯಾವುದೂ ಅನುದಾನ ಇಲ್ಲದೇ ಇರೋದು ಒಂದು ನಮಗೆಲ್ಲ ಬೇಸರದ ಸಂಗತಿ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಮಕ್ಕಳು ಕೂಡ ಶಾಲೆಯಲ್ಲೇ ಕೂತ್ಕೊಳ್ದೇ ಇರೋ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾ ಪಂಚಾಯತ್ರಿಂದ 5 ಲಕ್ಷ ಮತ್ತು ಶಾಸಕರಿಂದ 5 ಲಕ್ಷ ಒಟ್ಟು 10 ಲಕ್ಷಕ್ಕೆ ಸೇರಿ ಸದ್ಯಕ್ಕೆ ಏನು ಒಂದು ಕೊಠಡಿನ ಮಾಡ್ತಾಯಿದ್ದೀವಿ. ನಾನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀನಿ, ಸರ್ಕಾರಿ ಶಾಲೆಗಳನ್ನ ಉಳಿಸೋಂಥ ಕೆಲಸ ಮಾಡಬೇಕು. ಹಾಗಾಗಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಓಂಕಾರ್ ಸಾವನ್ನಪ್ಪಿದ ವ್ಯಕ್ತಿಯಾಗಿದ್ದು, ನಿನ್ನೆ ಕೆಲಸದ ನಿಮಿತ್ತ ಹೊರಹೋಗಿದ್ದ ಓಂಕಾರ್ ಮನೆಗೆ ಬರುವ ಸಂದರ್ಭ ಕೊಳಚೆ ತುಂಬಿದ ನೀರಿಗೆ ಆಯತಪ್ಪಿ ಚರಂಡಿಗೆ ಬಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ.
ಬೆಳಗ್ಗೆ ಸ್ಥಳೀಯರು ಯಾರೋ ಚರಂಡಿಗೆ ಬಿದ್ದಿದ್ದಾರೆ ಎಂದು ತಿಳಿದು ಮೇಲೆತ್ತುವ ಸಂದರ್ಭ ಓಂಕಾರ್ ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಬಿಕ್ಕೋಡು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ವಿರುದ್ಧ ಪ್ರತಿಭಟನೆ ನಡೆಸಿ ಶವವನ್ನು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿಟ್ಟು ನೊಂದಂತಹ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಹಾಗೂ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಡೆಸಲಾಗುವುದೆಂದು ಗ್ರಾಮಸ್ಥರಾದ ವಿಶ್ವನಾಥ್ ಹಾಗೂ ಯದುನಂದನ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಒಂದು ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ಇದಕ್ಕೆ ಯಾರು ಹೊಣೆ? ದಿವ್ಯ ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಬಡ ಕುಟುಂಬಕ್ಕೆ ಸೂಕ್ತ ನ್ಯಾಯ ಸಿಗುವವರೆಗೂ ಇಲ್ಲಿಂದ ಶವ ಎತ್ತೋದಿಲ್ಲ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ. HCN ನ್ಯೂಸ್ ಬೇಲೂರು. ಆಯ್ತಾ ಅಣ್ಣ, ಇಲ್ಲಿ ನೋಡಿ, ಚರಂಡಿಗೆ ಬಿದ್ದು ಸತ್ತೋಗಿರೋದು ಓಂಕ ಅಂತ ಒಬ್ಬ ವ್ಯಕ್ತಿ. ಪಾಪ ಬಡಸ್ಥಾನದಲ್ಲಿ ಇದಾರೆ. ಚರಂಡಿ ಬಿದ್ದು ಯಾವಾಗ ಬಿದ್ದಾನೆ ಅಂತಾನೆ ಗೊತ್ತಿಲ್ಲ. ಬರೀ ಪ್ಯಾಂಟು ಶರ್ಟ್ ಮಾತ್ರ ಕಾಣ್ತಾ ಇದೆ, ಅಲ್ಲಿ ತಿರ್ಗಾಡಿದ್ರು ಕಾಣ್ತಾ ಇಲ್ಲ. ಚರಂಡಿ ಬ್ಲಾಕ್ ಮಾಡಿ ಇದು ಹೊಣೆ, ಸಾವಲ್ಲ, ಇದು ಕೊಲೆ. ಇದು ಮಾಡಿರೋದು ಗ್ರಾಮ ಪಂಚಾಯತಿಯಿಂದ ಕೊಲೆ ಮಾಡಿರೋದು. ಇದು ಬೇರೆ ಏನೂ ಅಲ್ಲ. ಇದು ಆತ್ಮಹತ್ಯೆ, ಸಾವು ಪಾವು ಅವೆಲ್ಲ ಇಲ್ಲ, ಮಿಸ್ ಆಗಿದ್ದಾನಿಲ್ಲ. ಇದು ಗ್ರಾಮ ಪಂಚಾಯತಿಯವರು, ಗ್ರಾಮ ಪಂಚಾಯತಿ ಎಲ್ಲರೂ ಸೇರ್ಕೊಂಡು ಕೊಲೆ ಮಾಡಿರೋದಿರು. ಎಷ್ಟು ಜನ ಬಂದ್ರು ಚರಂಡಿ ಕ್ಲೀನ್ ಮಾಡಲ್ಲ, ಏನು ಇಲ್ಲ. 13-14 ಫೈನಾನ್ಸ್ ದುಡ್ಡು ಬರುತ್ತೆ. ಈ ನನ್ನ ಮಕ್ಕಳು ಅಲ್ಲಿ ಯಾವ್ದಾರ ಬೇಲಿ ಕೊಚ್ಚಕ್ಕೆ ಪಾಲಿ ಕೊಚ್ಚಕ್ಕೆ ಮಾಡ್ಕೊಂತಾರೆ. ಚರಂಡಿ ಕ್ಲೀನ್ ಮಾಡಕ್ಕೆ ಯಾರಿಗೂ ಬರಲ್ಲ. ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಇಲ್ಲಿ ಬಿಕ್ಕೋಡಿನಲ್ಲಿ ಒಂದು ಸಾವಾಗಿರ್ತದೆ. ಅದಕ್ಕೆ ಕಾರಣ ಪೂರ ಬಿಕ್ಕೋಡು ಗ್ರಾಮದ ಸದಸ್ಯರು ಮತ್ತು ಶಿವಕುಮಾರ್ ಅವರು ಮತ್ತು ಶಶಿಕಲಾ ಚಂದ್ರಶೇಖರ್ ಅವರು ಕಾರಣ ಆಗಿರ್ತಾರೆ. ಯಾಕಂದರೆ ಯಾವುದೇ ಚರಂಡಿಯನ್ನು ಕ್ಲೀನ್ ಮಾಡಿಸಿಲ್ಲ, ಇಲ್ಲಿ ನಿರ್ಲಕ್ಷ್ಯ ಆಗಿದೆ. ಆ ಅವರ ನಿರ್ಲಕ್ಷ್ಯದಿಂದ ಇದೊಂದು ಸಾವು ಸಂಭವಿಸಿದೆ. ಅದಕ್ಕೆ ಯಾರು ಹೊಣೆ ಆಗ್ತಾರೆ, ಅವರು ಫ್ಯಾಮಿಲಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇದರಿಂದ ನಮಗೆ ತುಂಬ ನಷ್ಟ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅವ್ರ ಫ್ಯಾಮಿಲಿಗೆ. ಚನ್ನರಾಯಪಟ್ಟಣವನ್ನು ಸ್ವಚ್ಛ ರಸ್ತೆ ಮತ್ತು ಒತ್ತುವರಿ ಮಾಡದೆ ಪ್ಲಾಸ್ಟಿಕ್ ರಹಿತ ಪಟ್ಟಣವನ್ನಾಗಿ ಮಾಡುವಂತೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ತಿಳಿಸಿದರು. ಚನ್ನರಾಯಪಟ್ಟಣ ಪುರಸಭೆ ಆವರಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆ, ಜೀವನ್ ಸುರಕ್ಷಾ, ಇ ಶ್ರಮ, ಜನ್ಧನ್, ಜನನಿ ಸುರಕ್ಷಾ, ಮಾತೃವಂದನಾ ಹಾಗೂ ಒಂದು ದೇಶ ಒಂದು ಪಡಿತರ ಚೀಟಿ ಬಗ್ಗೆ ವಿಶೇಷ ಮಾಹಿತಿ ನೀಡೋ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಪಟ್ಟಣ 7 ಕಿಲೋಮೀಟರ್ ಮುಖ್ಯ ರಸ್ತೆಯನ್ನ ಹೊಂದಿದ್ದು ಬೀದಿ ಬದಿ ವ್ಯಾಪಾರಿಗಳೇ ರಸ್ತೆಯಲ್ಲಿ ಪ್ರಭುತ್ವ ಸಾಧಿಸಿದ್ದಾರೆ. ಅವರುಗಳು ರಸ್ತೆಗೆ ಕಸ ಹಾಕಬಾರದು, ರಸ್ತೆಯನ್ನ ಒತ್ತುವರಿ ಮಾಡಬಾರದು, ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಈ ನಿಟ್ಟಿನಲ್ಲಿ ಘನತ್ಯಾಜ್ಯ ನಿರ್ವಹಣೆಗಾಗಿ ನಲ್ಲೂರಿನಲ್ಲಿ ಸಂಸ್ಕರಣಾ ಘಟಕ ನಿಯೋಜನೆ ಮಾಡಲಾಗಿದೆ. ಕಸ ಹಾಕುವ ಬಗ್ಗೆ 8 ದೂರುಗಳು ವಿವಿಧ ಶಾಲಾ ಇಲಾಖೆಗಳಿಂದ ಬಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕ ವಿಜಯ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳ ಸಾಲ ಮರುಪಾವತಿಯಲ್ಲಿ ಯಾವುದೇ ನ್ಯೂನ್ಯತೆ ಇಲ್ಲವಾಗಿದೆ. 100% ಕಂತು ಪಾವತಿಯಾಗುತ್ತಿದ್ದು, ಝೀರೋ ಅಕೌಂಟ್ ಹಾಗೂ ಖಾತೆದಾರರ ವಿಮೆ ಬಗ್ಗೆ ಮಾಹಿತಿ ನೀಡಿದರು. ಪಿಎಂ ಸ್ವನಿಧಿ ಯೋಜನೆ ಬಗ್ಗೆ ಜಿಲ್ಲಾಧಿಕಾರಿ ಕೋಮಲಾ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ 98% ಮಂದಿಗೆ ಸಾಲ ನೀಡಿಕೆಯಾಗಿದೆ ಎಂದರು. ಪುರಸಭೆ ಅಧ್ಯಕ್ಷೆ ಬನಶಂಕರಿ ರಘು ಮಾತನಾಡಿ, ಸ್ವಚ್ಛ ಭಾರತ ಯೋಜನೆಯಡಿ ಪುರಸಭೆ ಸ್ವಚ್ಛತೆಗೆ ಆದ್ಯತೆ ನೀಡಿ ಕಾರ್ಯ ಮಾಡುತ್ತಿದೆ ಎಂದರು. ಅಧಿಕಾರಿಗಳು ವ್ಯಾಪಾರಿಗಳ ಸಮಸ್ಯೆಗೆ ಪ್ರಶ್ನೆಗಳಿಗೆ ಉತ್ತರಿಸಿದರು. ಆಹಾರ ಇಲಾಖೆ ಅಧಿಕಾರಿ ಹೇಮಂತ್, ಹಿರಿಯ ಆರೋಗ್ಯ ಶಿಕ್ಷಣಾಧಿಕಾರಿ ಅನಿತಾ, ಸಿಡಿಪಿಒ ಅರ್ಚನಾ, ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕ ಸಾರಂಚಿ, ಪುರಸಭೆ ಉಪಾಧ್ಯಕ್ಷೆ ರಾಣಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಪುರಸಭೆ ಶಾರದಮ್ಮ, ಆರೋಗ್ಯಾಧಿಕಾರಿ ರಾಜು, ಮಂಜುನಾಥ್, ಪರಿಸರ ಇಂಜಿನಿಯರ್ ಕಾವ್ಯ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಪ್ರಧಾನಮಂತ್ರಿ ಮಾತೃವಂದನಾ ಇದು 2017ರಲ್ಲಿ ಇದು ಪ್ರಾರಂಭವಾಗಿದೆ. 2017ರಿಂದ ಚಾಲ್ತಿಯಲ್ಲಿರೋದು. ಇದು ಮೊದಲನೇ ಗರ್ಭಿಣಿಯರಿಗೆ ಮಾತ್ರ ಇರೋದು. ಇದಕ್ಕೆ ಬಿಪಿಎಲ್ ಮತ್ತು ಎಪಿಎಲ್ ಯಾವುದು ಮ್ಯಾಂಡೇಟ್ ಅಂದ್ರೆ 2 ಬಿಪಿಎಲ್ ಮತ್ತು ಎಪಿಎಲ್ ಇರುವಂತಹ ಎಲ್ಲ ಒಂದು ಫಲಾನುಭವಿಗಳಿಗೆ ಈ ಸೌಲಭ್ಯ ಇದೆ. ಇದು ಒಂದು ಪ್ರೋತ್ಸಾಹಧನದಲ್ಲಿ ಸಹಾಯಧನವಾಗಿ ಅವರಿಗೆ ನೀಡ್ತಾ ಇದ್ವಿ. ಇದು ಆನ್ಲೈನ್ ಮುಖಾಂತರ ನೇರವಾಗಿ ಪ್ರೋತ್ಸಾಹಧನ ಅವರ ನಗದು ರೂಪದಲ್ಲಿ ವರ್ಗಾವಣೆ ಮಾಡ್ತಾ ಇದ್ದಾರೆ ನೆಫ್ಟ್ ಮೂಲಕ ಕೇಂದ್ರ ಸರ್ಕಾರದಿಂದ. ಇದು ಮೊದಲನೇ ಗರ್ಭಿಣಿಗೆ ಮಾತ್ರ ಇರೋದು. ಅದು 3 ಕಂತದಲ್ಲಿದೆ. 3 ಕಂತದಂದ್ರೆ ಗರ್ಭಿಣಿಯಾಗಿ ಅವಳು ಏನು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ರಾಜ್ಯದಲ್ಲಿ ಬಹುತೇಕ ಕನ್ನಡಿಗರು ಕನ್ನಡ ರಾಜ್ಯೋತ್ಸವದ ದಿನ ವಿಭಿನ್ನ ಆಚರಣೆ ಮೂಲಕ ಗಮನ ಸೆಳೆಯುತ್ತಾರೆ. ಆದರೆ ಆಟೋ ಚಾಲಕರು ತಮ್ಮ ವಾಹನಗಳಿಗೆ ವರ್ಷಪೂರ್ತಿ ಕನ್ನಡದ ಹಿರಿಮೆ ಸಾರುವ ಸಂದೇಶಗಳನ್ನು ಹೊತ್ತು ಸಾಗುವ ಆಟೋ ಚಾಲಕರು ಕನ್ನಡದ ಆತ್ಮಾಭಿಮಾನದ ಪ್ರತೀಕವಾಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಗ್ರಾನೆಟ್ ರಾಜಶೇಖರ್ ತಿಳಿಸಿದರು.
ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಹೊಯ್ಸಳ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಹಮ್ಮಿಕೊಂಡ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು 2500 ವರ್ಷಗಳ ಗತ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕನ್ನಡ ಭಾಷೆಗೆ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಲಭ್ಯವಾದ ಶಿಲಾಶಾಸನದಿಂದ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಜಗತ್ತಿನ ಸಾವಿರಾರು ಭಾಷೆಯಲ್ಲಿ ಲಿಪಿಯನ್ನ ಹೊಂದಿರುವ ಹೆಗ್ಗಳಿಕೆ ಕನ್ನಡ ಭಾಷೆಗಿದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಬೇಲೂರು ಕನ್ನಡದ ಹಿರಿಮೆಯನ್ನ ಹೆಚ್ಚಿಸಿದ ಕನ್ನಡಿಗರ ಪವಿತ್ರ ತಾಣ. ಆದರೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಧೋರಣೆಯಿಂದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಜೀವಂತಿಕೆ ನಮ್ಮ ಆಚರಣೆಯಲ್ಲಿದೆ ಎಂಬ ಬಗ್ಗೆ ತಿಳುವಳಿಕೆ ಅಗತ್ಯ. ಇಡೀ ದೇಶದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಮ್ಮೆಯ ನಾಡು ಕನ್ನಡವಾಗಿದೆ ಎಂದರು. ಬೇಲೂರು ರೋಟರಿ ಕ್ಲಬ್ ಹಾಗೂ ಕಸಾಪ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ಹಳೆಬೀಡಿನಲ್ಲಿ ನೆನೆಗುದಿಗೆ ಬಿದ್ದ ಹೊಯ್ಸಳ ಮಹೋತ್ಸವ ನಡೆಸಲು ಸರ್ಕಾರ ಹಾಗೂ ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿರುವುದು ನಿಜಕ್ಕೂ ಖಂಡನೀಯ ಎಂದರು. ಕಾರ್ಯಕ್ರಮದಲ್ಲಿ ಹೊಯ್ಸಳ ಆಟೋ ಸಂಘದ ಅಧ್ಯಕ್ಷ ದೀಪು, ಕರವೇ ಅಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ವಿಎಸ್ ಭೋಜೇಗೌಡ, ಪತ್ರಕರ್ತರಾದ ಪೇಂಟ್ ರವಿ ಮತ್ತು ಗಣೇಶ್, ಪುರಸಭಾ ಸದಸ್ಯ ಬಿಸಿ ಜಗದೀಶ್, ಮಾನವ ಹಕ್ಕುಗಳ ಒಕ್ಕೂಟದ ಎಂಜೆ ನಿಂಗರಾಜು, ಮೈಥಿಲಿ ರಾಘವ್, ಉಪಾಧ್ಯಕ್ಷೆ ಅಂಜುಮ್, ಗೌರವಾಧ್ಯಕ್ಷ ಪುಟ್ಟರಾಜು, ನರಸಿಂಹ, ರವೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮವನ್ನು ಉಪನ್ಯಾಸಕ ಲಕ್ಷ್ಮೀನಾರಾಯಣ ನಿರೂಪಿಸಿದರು. HCN ನ್ಯೂಸ್ ಬೇಲೂರು. ನೆಲ ಹಾಗೂ ಈ ಒಂದು ನಾಡು ನುಡಿ ಜನವನ್ನು ಬೇಲೂರಿನ ಇತಿಹಾಸವುಳ್ಳ ಈ ಒಂದು ಬೇಲೂರಿನಲ್ಲಿ ಸ್ಥಾಪಿತವಾದ ಬೇಲೂರಿನಲ್ಲೇ ಹುಟ್ಟು ಹಾಕಿದಂಥ ಶಾಸನ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲದಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇರುವುದೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ ಶ್ಲಾಘನೆ ವ್ಯಕ್ತಪಡಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮತ್ತು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಗಣಿತಶಾಸ್ತ್ರ ವೇದಿಕೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2024-25ನೇ ಸಾಲಿನ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮೌಲ್ಯಮಾಪನಕ್ಕೆ ಕೇಂದ್ರದಲ್ಲಿ ಕೊಡುವ ರಿಯಾಯಿತಿಯನ್ನ ನಾವು ಇಲ್ಲೂ ಕೊಡುವ ಒಂದು ಅನಿವಾರ್ಯತೆ ರಾಜ್ಯ ಮಟ್ಟದಲ್ಲಿ ಇರುತ್ತದೆ. ನಾವು ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ಮನಸ್ಸಿನಲ್ಲಿಟ್ಟುಕೊಂಡು ದೋಷಗಳನ್ನು ನಿವಾರಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಜೊತೆಗೆ ಎರಡನ್ನು ಬೆಳೆಸುವ ಕಡೆ ಗಮನ ಕೊಡಬೇಕು. ಇತ್ತೀಚಿನ ಶಿಕ್ಷಣದಲ್ಲಿ ಕೆಲವು ಸಂಗತಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಗ್ಗೆ ತೆಗೆದುಕೊಂಡಿರುವ ನಿಲುವುಗಳು, ನಿರ್ಣಯಗಳು ಇವುಗಳು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಎನ್ನುವ ಬಗ್ಗೆ ಚರ್ಚೆ ನಡೆಯುತ್ತಿಲ್ಲ ಎನ್ನುವುದರ ಬಗ್ಗೆ ನನ್ನ ವೈಯಕ್ತಿಕ ಕೊರಗು ಎಂದರು. ಕಾರ್ಯಕ್ರಮದಲ್ಲಿ 2024ರಲ್ಲಿ ಕಾಲೇಜಿನ ಗಣಿತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ನಿವೃತ್ತ ಪ್ರಾಂಶುಪಾಲೆ ಬಿಡಿ ಸುಜಾತ, ನಿವೃತ್ತ ಉಪನ್ಯಾಸಕರಾದ ಎಚ್ಡಿ ರುದ್ರೇಶ್, ಕೆ ಮಂಜುನಾಥ ಪ್ರಸಾದ್ ಹಾಗೂ ಗಣಿತಶಾಸ್ತ್ರದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಾಗಾರದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಗಣಿತಶಾಸ್ತ್ರ ವೇದಿಕೆ ಅಧ್ಯಕ್ಷ ಡಿವಿ ಸುರೇಶ್, ಹಾಸನ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಆರ್ ನಟೇಶ್, ಉಪನ್ಯಾಸಕರ ಸಂಘದ ಅಧ್ಯಕ್ಷ ಎಚ್ಡಿ ಸುರೇಶ್, ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಎನ್ವಿ ಗಿರೀಶ್, ಸಂಪನ್ಮೂಲ ವ್ಯಕ್ತಿ ಕೆಎಚ್ ವಾಸುದೇವ್, ಹಾಸನ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ವೇದಿಕೆ ಮಹಾಪೋಷಕರು ಎಸ್ ಲೋಕೇಶ್, ನಂದಿನಿ, ಉಪಾಧ್ಯಕ್ಷರು ಪುರುಷೋತ್ತಮ್, ಅನಂತ ಪದ್ಮನಾಭ ಸ್ವಾಮಿ, ಕಾರ್ಯದರ್ಶಿ ಡಿ ಶೋಭಾ, ಖಜಾಂಚಿ ಪ್ರಾಣೇಶ್ ರಾವ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯಲ್ಲಿ ಫೋರಂಗಳು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಯ ಫಲಿತಾಂಶ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಕಳೆದ ವರ್ಷದ ನಮ್ಮ ದ್ವಿತೀಯ PUC ಫಲಿತಾಂಶ ಅದರ ಹಿಂದಿನ ವರ್ಷ 83 ಇತ್ತು. ನಾನು ಬಂದಂಥ ಸಂದರ್ಭದಲ್ಲಿ 67% ಇತ್ತು. ನಂತರ 83% ಆಯಿತು. ಲಾಸ್ಟ್ ಇಯರು ನಮ್ಮ ಫಲಿತಾಂಶ 86 ಆಗಿದೆ. 3 ಪರೀಕ್ಷೆಯ ಫಲಿತಾಂಶದ ನಂತರ ನಮ್ಮ ಜಿಲ್ಲೆ ಒಟ್ಟು ಫಲಿತಾಂಶ 96% ಇದೆ. 4% ವಿದ್ಯಾರ್ಥಿಗಳಷ್ಟೇ ದೇಶದ ಯಾವ ರಾಜ್ಯದಲ್ಲೂ ಇಲ್ಲದೆ ಇರತಕ್ಕಂತಹ ಪದವಿ ಪೂರ್ವ ಶಿಕ್ಷಣ ಪರಿಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಈ ಪರಿಕಲ್ಪನೆ ಮತ್ತು ಈ ವ್ಯವಸ್ಥೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಪ್ರಗತಿದಾಯಕವಾಗಿದೆ ಎನ್ನುವಂಥದ್ದನ್ನು ಒಪ್ಪಿಕೊಳ್ಳಬೇಕು. ನಾವು ಬಹಳ ಪಾಸಿಟಿವ್ ಆಗಿದೆ. ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಈ ಕಲ್ಪನೆಯನ್ನು ನಾವು ಸುಮ್ಮನೆ ಬೇರೆ ಬೇರೆ ಕಾರಣಕ್ಕಾಗಿ ನಾಶ ಮಾಡ್ತಕ್ಕಂಥದ್ದು ಯಾಕೆ? ಇಡಿಯಾಗೆ 2 ವರ್ಷ ಮಕ್ಕಳಿಗೆ ನಾವು ನೀಡ್ತಾ ಇರ್ತಕ್ಕಂಥ ಶಿಕ್ಷಣ ರಾಷ್ಟ್ರಮಟ್ಟದಲ್ಲಿ ಮಕ್ಕಳಿಗೆ ಓದಿನ ಸಂಗಡ ಜ್ಞಾನದ ಅಗತ್ಯವಿದೆ ಎಂದು ಚನ್ನರಾಯಪಟ್ಟಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪ ಅಭಿಪ್ರಾಯಪಟ್ಟರು.
ಅವರು ಚನ್ನರಾಯಪಟ್ಟಣದ ವಾಸವಿ ವಿದ್ಯಾಶಾಲೆಯಲ್ಲಿ ಮಕ್ಕಳ ಸಂತೆ ಉದ್ಘಾಟಿಸಿ ತರಕಾರಿ ಖರೀದಿ ಮಾಡಿದ ಅವರು ಗಣಿತದ ಲೆಕ್ಕಾಚಾರ, ಅಳತೆ, ತೂಕ, ಕೊಡು ತೆಗೆದುಕೊಳ್ಳುವಿಕೆ ಇದರಿಂದ ಕಲಿಯಬಹುದು ಹಾಗೂ ತಂದೆ ತಾಯಿಗಳ ಕಷ್ಟಗಳು ಮಕ್ಕಳಿಗೆ ಅರಿವಾಗುತ್ತದೆ ಎಂದರು. ಶಿಕ್ಷಣ ಸಂಯೋಜಕ ಲೋಕೇಶ್ ಜೆಇ ಮಾತನಾಡಿ, ಸಂತೆಗಳಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗುವ ಪ್ರವೃತ್ತಿ ಕಡಿಮೆಯಾಗುತ್ತಿದೆ. ಮಕ್ಕಳಿಗೆ ಈ ಪರಿಚಯವಾಗಬೇಕು. ಅಜ್ಜ ಅಜ್ಜಿ ಮಕ್ಕಳನ್ನ ಸಂತೆಗೆ ಕರೆದುಕೊಂಡು ಹೋಗುವ ಕಾಲ ಇತ್ತು. ಕಾಲ ಬದಲಾದಂತೆ ಎಲ್ಲವೂ ಬದಲಾಗುತ್ತಿದೆ ಎಂದರು. ಸಮೂಹ ಸಂಪನ್ಮೂಲ ವ್ಯಕ್ತಿ ಲಿಂಗರಾಜು ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ಸಿಎಸ್ ಆದಿಶೇಷಕುಮಾರ್, ಮುಖ್ಯ ಶಿಕ್ಷಕ ರಮೇಶ್ ಗೌಡರು ಮಾತನಾಡಿದರು. ಹಣದ ಲೆಕ್ಕಾಚಾರ, ಗಣಿತದ ಅಭ್ಯಾಸ ಪ್ರಾಯೋಗಿಕವಾಗಿ ಮಕ್ಕಳ ಸಂತೆ ಮೂಲಕ ನಡೆಯುತ್ತಿದೆ ಎಂದರು. ಕಲಾವಿದ ಉಮೇಶ್ ತೆಂಕನಹಳ್ಳಿ, ಶಿಕ್ಷಕಿ ರೂಪಾ, ಪರ್ವಿನ್, ರಂಜನಿ ಮುಂತಾದವರು ಉಪಸ್ಥಿತರಿದ್ದರು. ತೆಂಗಿನಕಾಯಿ, ಹಣ್ಣು, ತರಕಾರಿ ವ್ಯಾಪಾರಗಳು ಮಕ್ಕಳಿಂದ ನಡೆಯಿತು. HCN ನ್ಯೂಸ್, ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ದೃಷ್ಟಿಯಿಂದ ಸಕಲೇಶಪುರ ತಾಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿಗಳ ಸಭೆಯನ್ನು ಕರೆದು ಮಾಹಿತಿ ಪಡೆಯಲಾಗುತ್ತಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮುರಳೀಮೋಹನ್ ತಿಳಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧಿಕಾರಿಗಳ ಹಾಗೂ ಗ್ಯಾರಂಟಿ ಯೋಜನಾ ಸದಸ್ಯರುಗಳಿಗೆ ಗುರುತಿನ ಚೀಟಿ ಹಂಚುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳನ್ನು ತಾಲೂಕಿನಲ್ಲಿ ಎಷ್ಟು ಜನ ಪಡೆಯುತ್ತಿದ್ದಾರೆ, ಬಾಕಿ ಉಳಿದಿರುವ ಫಲಾನುಭವಿಗಳಿಗೆ ಏಕೆ ಈ ಯೋಜನೆಗಳು ತಲುಪುತ್ತಿಲ್ಲ, ತಾಂತ್ರಿಕ ದೋಷಗಳೇನು, ಶೇಕಡಾವಾರು ಎಷ್ಟು ಜನ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಪಡೆಯುವ ಉದ್ದೇಶದಿಂದ ಅಧಿಕಾರಿಗಳ ಮೊದಲ ಪರಿಶೀಲನಾ ಸಭೆಯನ್ನ ಕರೆದು ಚರ್ಚಿಸಿ ಮಾಹಿತಿ ಪಡೆಯುವ ಕೆಲಸ ಮಾಡುತ್ತಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರತಿ ಹೋಬಳಿಯಲ್ಲಿ 2 ರಿಂದ 3 ಜನ ಗ್ಯಾರಂಟಿ ಯೋಜನೆಗಳಿಗೆ ನೇಮಿಸಿರುವ ಸದಸ್ಯರಿಗೆ ಮುರಳೀಮೋಹನ್ ಅವರು ಗುರುತಿನ ಚೀಟಿ ವಿತರಿಸಿ ಯಾವ ಗ್ರಾಮಗಳಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿಲ್ಲ ಅಂತಹವರನ್ನ ಗುರುತಿಸಿ ಯೋಜನೆ ತಲುಪಿಸುವ ಕೆಲಸವನ್ನ ಮಾಡಬೇಕು ಎಂದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಆದಿತ್ಯ, ಹರೀಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ನಮಸ್ಕಾರ. ಇವತ್ತಿನ ಉದ್ದೇಶ ಏನು, ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಏನು ಅನುಷ್ಠಾನಕ್ಕೆ ತಂದು ಸರ್ಕಾರ ಬಂದ ಮೇಲೆ ಏನಿವತ್ತು ಎಲ್ಲ ವರ್ಗ, ಎಲ್ಲ ಬಡವರಿಗೂ ಕೂಡ ಏನು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಅದರ ಸಲುವಾಗಿ ಇವತ್ತು ತಾಲೂಕಿನ ಮೊದಲನೇ ಮೀಟಿಂಗ್ ನಾವು ತೆಗೆದುಕೊಂಡಿದ್ದೀವಿ ಇವತ್ತು. ಸೊ ಪರಿಶೀಲನೆ ಸಭೆ ಅಂದರೆ ಎಷ್ಟು ಪರ್ಸೆಂಟೇಜು ನಮ್ಮ ತಾಲೂಕಲ್ಲಿ ಎಷ್ಟು ಜನ ಪಡ್ಕೊಂಡಿದ್ದಾರೆ, ಸೊ ಉಳಿದಂತೆ ಇನ್ನೇನೇನು ತಾಂತ್ರಿಕ ದೋಷಗಳಿದ್ದಾವೆ ಇವೆಲ್ಲ ಸರಿ ಮಾಡಿ ನಮ್ಗೆ ಕೊಡ್ತಾ ಇರೋ ಗ್ಯಾರಂಟಿಗಳನ್ನ ಎಲ್ರಿಗೂ ತಲುಪಬೇಕು ಅನ್ನೋದು ನಮ್ಮ ಭಾವನೆ. ಸೊ ಹಂಗಾಗಿ ಏನು 5 ಗ್ಯಾರಂಟಿಗಳಿದೆ ಇವು ಎಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಟಿದೆ, ಸೊ ಕಾರಣಾಂತರಗಳಿಂದ ಕೆಲವೊಂದು ಹಿರಿಯ ನಾಗರಿಕರಿಗೆ, ವಿಶೇಷ ಚೇತನರಿಗೆ ನ್ಯಾಯಾಲಯದಲ್ಲಿ ಆದ್ಯತೆ ನೀಡಲಾಗುತ್ತಿದೆ ಎಂದು ಚನ್ನರಾಯಪಟ್ಟಣದ ಪ್ರಧಾನ ನ್ಯಾಯಾಧೀಶರಾದ ಬಿಸಿ ದೀಪು ತಿಳಿಸಿದ್ದಾರೆ. ಅವರು ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರ್ವಜನಿಕ ಆಸ್ಪತ್ರೆ ಆಯೋಜಿಸಿದ್ದ ಹಿರಿಯ ನಾಗರಿಕರ ಹಾಗೂ ವಿಶೇಷ ಚೇತನರಿಗೆ ಕಾನೂನು ಅರಿವು ಮತ್ತು ಸರ್ಕಾರದ ಸವಲತ್ತುಗಳ ಬಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿ, ತಿರಸ್ಕಾರ, ದೌರ್ಜನ್ಯಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ಉಚಿತ ಕಾನೂನು ನೆರವು ದೊರೆಯುತ್ತದೆ. ಕಾನೂನು ಸೇವಾ ಸಮಿತಿ ಪ್ರಯೋಜನವನ್ನು ತಾಲೂಕಿನಲ್ಲಿ ಹೆಚ್ಚು ಮಂದಿ ಪಡೆಯುತ್ತಿದ್ದಾರೆ ಎಂದರು. ಹಾಸನದ ಹಗಲು ಯೋಗಕ್ಷೇಮದ ಶಿವರಾಜು ಮಾತನಾಡಿ, ಹಿರಿಯ ನಾಗರಿಕರು ಸೇವಾ ಸಿಂಧು ಮೂಲಕ ಗುರುತಿನ ಪತ್ರ ಪಡೆಯಬಹುದು. ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗೆ ಹಗಲು ಸೇವಾ ಕೇಂದ್ರದಲ್ಲಿ ಗ್ರಂಥಾಲಯ, ಕ್ರೀಡೆ ಹಾಗೂ ಉಚಿತ ಉಪಚಾರದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕು ಎಂದರು. ತಾಲೂಕು ಪಂಚಾಯಿತಿ ಎಂಆರ್ಡಬ್ಲ್ಯೂ ಸುಬ್ರಹ್ಮಣ್ಯ ಮಾತನಾಡಿ, ತಾಲೂಕಿನ ಬಹುಪಾಲು ವಿಕಲಚೇತನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರತಿ ವರ್ಷ 25 ಮಂದಿಗೆ ವಿವಿಧ ಅನುದಾನದಲ್ಲಿ ತ್ರಿಚಕ್ರ ವಾಹನವನ್ನು ನೀಡಲಾಗುತ್ತಿದೆ. ವಿಶೇಷ ಚೇತನರಿಗೆ ನೀಡುವ ಸಾಲ ಸೌಲಭ್ಯದ ಬಗ್ಗೆ ಬ್ಯಾಂಕ್ ಮ್ಯಾನೇಜರ್ಗಳು ಸ್ಪಂದಿಸುವ ಕಾರ್ಯ ಮಾಡಬೇಕು ಎಂದರು. ವಕೀಲರ ಸಂಘದ ಅಧ್ಯಕ್ಷ ಸುಂದರ್ರಾಜ್, ಕಾರ್ಯದರ್ಶಿ ಕುಮಾರ್ ಬಸವರಾಜು, ತಾಲೂಕು ಪಂಚಾಯಿತಿ ಇಒ ಹರೀಶ್, ತಾಲೂಕು ಪಂಚಾಯಿತಿ ಅಧಿಕಾರಿ ಗಿರೀಶ್ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಇದ್ದೀರಿ, 41 ಜನ ಇದ್ದೀರಿ. 41 ಜನಕ್ಕೆ ಎಲ್ಲರೂ ಬಂದಿದ್ರೆ ಬಹಳ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನಾನು ಅದು ಭಾವಿಸ್ತೇನೆ. ಎಲ್ಲರೂ ಇದ್ದೀರಾ? ಓಕೆ, ಥ್ಯಾಂಕ್ ಯು. ಈ ಏನ್ 41 ಜನ ಇದ್ರಿ, ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ತುಂಬಾ ಜನ ಡಿಮ್ಯಾಂಡ್ ಇಡ್ತೀರಿ, ನಮ್ಗೆ ದ್ವಿಚಕ್ರ ವಾಹನ, ಯಂತ್ರಚಾಲಿತ ದ್ವಿಚಕ್ರ ವಾಹನ ಬೇಕು ಅಂತ. ಸೆಲೆಕ್ಷನ್ ಮಾಡ್ಬೇಕಾದ್ರೆ ಎಡುತ್ತಾ ಇದ್ದೀವಿ. ಏನು, 75% ಹೆಚ್ಚಿನ ವಿಷಯ ಅಂದ್ರೆ ಅಂಗವಿಕಲತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅಸಮರ್ಪಕ ಹಾಸ್ಟೆಲ್ ನಿರ್ವಹಣೆ, ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ಪೋಲು, ಹಾಸ್ಟೆಲ್ಗಳಲ್ಲಿ ಗಾಂಜಾ, ಸಿಗರೇಟ್, ವಿದ್ಯಾರ್ಥಿಗಳ ಹಾಜರಾತಿ ಕ್ಷೀಣ, ಸಚಿವರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ, ಬಯೋಮೆಟ್ರಿಕ್ ಕಡ್ಡಾಯಕ್ಕೆ ಮಾಜಿ ಸಚಿವ ಬಿ ಶಿವರಾಮ್ ಒತ್ತಾಯ. ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಉದ್ಘಾಟನೆ ಕಾರ್ಯಕ್ರಮ, ಅನಧಿಕೃತವಾಗಿ ಮಗು ದತ್ತು ತೆಗೆದುಕೊಂಡರೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ, ಕಾನೂನುಬದ್ಧವಾಗಿ ದತ್ತು ಪಡೆಯಲು ಶಿಕ್ಷಣಾಧಿಕಾರಿ ಕಾಂತರಾಜು ಸಲಹೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣ, ಆಡುವಳ್ಳಿ ಸರ್ಕಾರಿ ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಸ್ವರೂಪ್ರಕಾಶ್ ಗುದ್ದಲಿ ಪೂಜೆ, ಸರ್ಕಾರಿ ಶಾಲೆಗಳ ಉಳಿವು ಪ್ರತಿಯೊಬ್ಬರ ಜವಾಬ್ದಾರಿ ಎಂದ ಶಾಸಕರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.